ಈ ಒಂದು ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಗಳನ್ನು ನಾವು ನೋಡಬಹುದು. CM ಆಗಿದ್ದಂತಹ ಯಡಿಯೂರಪ್ಪನವರು ಈ ಒಂದು ಕೇಸಿನಲ್ಲಿ ಇರುವುದನ್ನು ನೋಡಬಹುದು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಯಾವುದು ಈ ಒಂದು ಕಾನೂನು, ತಿಳಿದುಕೊಳ್ಳಲೇಬೇಕಾದಂತಹ ಕಾನೂನು, ಈ ಒಂದು ಬಲಿಷ್ಠವಾದಂತಹ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುವ ಕಡೆ ಹೊರಟೋಗ್ತಾರೆ. ಏನೋ ದ್ವೇಷ, ಅಸೂಯೆಗೆ ತಿರುಗಿಸಿಕೊಂಡು ಸುಳ್ಳು ಕೇಸುಗಳನ್ನು ಕೂಡ ದಾಖಲು ಮಾಡಿ ಮಕ್ಕಳ ಮತ್ತು ಇಡೀ ಅವರ ಕುಟುಂಬದವರ ಶಾಂತಿಯನ್ನು, ನೆಮ್ಮದಿಯನ್ನು ನಾಶ ಮಾಡಿಬಿಡ್ತಾರೆ. ನೋಡಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ನಾನು ಒಂದು ಕೋರ್ಟ್ ಅಂತ ಹೇಳಿ ಒಂದು ಸಿನಿಮಾವನ್ನು, ತೆಲುಗಿನ ಸಿನಿಮಾ ಅದು ನೋಡಿದೆ. ಸೊ ಅಲ್ಲಿ ಕೋರ್ಟ್ ಅಂತ ಹಾಕಿ ಗೊತ್ತಾಗುತ್ತೆ. ಅದು ಪೋಕ್ಸೋಗೆ ಸಂಬಂಧಪಟ್ಟಂತಹ ಒಂದು ಚಿತ್ರ ಆಗಿದೆ. ಅಲ್ಲಿ ಬಹಳ ಭಾವನಾತ್ಮಕವಾಗಿ ಆ ಒಂದು ಚಿತ್ರವನ್ನು ಚಿತ್ರೀಕರಿಸಿದ್ದಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪೋಕ್ಸೋ ಕಾನೂನನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನು ಕೂಡ ಅಲ್ಲಿ ತುಂಬ ಚೆನ್ನಾಗಿ ಹೇಳಲಾಗಿದೆ. ಸಾಧ್ಯವಾಗಿದ್ದೇ ಆದಲ್ಲಿ ಆ ಸಿನಿಮಾಗಳನ್ನು ಕೂಡ ತಾವು ನೋಡಬಹುದು. ನೋಡಿ, ಇತ್ತೀಚೆಗಷ್ಟೇ ನಾವು ಈ ಒಂದು ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಗಳನ್ನು ನಾವು ನೋಡಬಹುದು. CM ಆಗಿದ್ದಂತಹ ಯಡಿಯೂರಪ್ಪನವರು ಈ ಒಂದು ಕೇಸಿನಲ್ಲಿ ಇರುವುದನ್ನು ನೋಡಬಹುದು. ದೊಡ್ಡವರು ಕೂಡ ಈ ಒಂದು ಕೇಸುಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂಥದ್ದು, ಮತ್ತು ಎಷ್ಟೋ ಬಾರಿ ಯಾರದೋ ಒಂದು ತೇಜೋವಧೆಯನ್ನು ಮಾಡಲಿಕ್ಕಾಗಿಯೂ ಕೂಡ ಈ ರೀತಿಯಾಗಿ ಮಕ್ಕಳುಗಳನ್ನು ಬಳಕೆ ಮಾಡಿಕೊಳ್ತಾರೆ, ಅವರ ಪೋಷಕರನ್ನು ಬಳಕೆ ಮಾಡಿಕೊಳ್ತಾರೆ. ಆದ್ದರಿಂದ ಈ ಒಂದು ಕಾನೂನನ್ನು ತಿಳಿದುಕೊಳ್ಳಲೇಬೇಕು, ಈ ಒಂದು ವಿವರಗಳನ್ನು ತಿಳಿದುಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ನೋಡಿ, ಈಗಾಗಲೇ ನಾನು ಹೇಳಿದಾಗೆ ಇದು ಮಕ್ಕಳ ರಕ್ಷಣೆಗಾಗಿ ಇರುವಂತಹ ಕಾನೂನು. ಗಂಡು ಹೆಣ್ಣು ಎಂಬುವಂತಹ ಭೇದವಿಲ್ಲ, ಸೆಕ್ಷುವಲ್ ಅಬ್ಯೂಸ್ ಇರುತ್ತೆ, ಮತ್ತು ಇದನ್ನು ದಾಖಲು ಮಾಡಲು ಯಾವುದೇ ತರಹದ ಟೈಮ್ ಲಿಮಿಟು ಕೂಡ ಇರೋದಿಲ್ಲ. ಈ ಘಟನೆ ನಡೆದಾಗಾದರೂ ಮಾಡ್ಬೋದು, ಒಂದು 5-4 ವರ್ಷಗಳು ಬಿಟ್ಟುಕೊಂಡು ಬೇಕಾದರೂ ನೀವು ಕೇಸುಗಳನ್ನು ಮಾಡಬಹುದಾಗಿದೆ. ನೋ ಟೈಮ್ ಲಿಮಿಟ್ ಫಾರ್ ರಿಪೋರ್ಟಿಂಗ್ ಅಬ್ಯೂಸ್ ಅಂತ ಹೇಳಿ ನಾವು ಕರೆತೇವೆ. ಇನ್ನು ಈ ಒಂದು ವಿಕ್ಟಿಮ್, ಏನು ಬಲಿಪಶು ಯಾರಾಗಿರ್ತಾರೆ, ಅವರ ಆ ಮಕ್ಕಳ ಒಂದು ಹೆಸರನ್ನಾಗಲಿ, ಅವರ ವಿಳಾಸವನ್ನಾಗಲಿ, ಅವರು ಇರುವ ಸ್ಥಳವನ್ನಾಗಲಿ, ಮತ್ತು ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನಾಗಲಿ ಯಾವುದೇ ತರಹದ ಅವರ ಐಡೆಂಟಿಫಿಕೇಷನನ್ನು ಬಹಿರಂಗಗೊಳಿಸಬಾರದು. ಅಷ್ಟರ ಮಟ್ಟಿಗೆ ಮಕ್ಕಳ ಖಾಸಗಿತನವನ್ನು ಈ ಒಂದು ಕಾನೂನು ರಕ್ಷಿಸುತ್ತದೆ. ಮತ್ತು ಈ ಒಂದು ಕಾನೂನನ್ನು ನಾವು 2012ರಲ್ಲಿ ಈ ಕಾನೂನು ಜಾರಿಗೆ ಆಯಿತು. ನೋಡಿ, ಪೋಕ್ಸೋ ಆ್ಯಕ್ಟು ನವೆಂಬರ್ 14, 2012 ಇದು ಜಾರಿಗೆ ಬಂತು. ಇದಕ್ಕೂ ಮೊದಲೇ ವಿಶ್ವಸಂಸ್ಥೆ ಅಂತ ನಾವೇನು ಕರಿತೀವಿ, UNO ಅಂತ ಹೇಳಿ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, UNO ವಿಶ್ವಸಂಸ್ಥೆಯಲ್ಲೇ ಈ ಒಂದು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ 1980ರಲ್ಲಿ ಈ ಒಂದು ವಿಚಾರಗಳು ಬೆಳಕಿಗೆ ಬಂದಿದ್ದರು. ಭಾರತ ದೇಶವು ಅದಕ್ಕೆ ಸಹಿಯನ್ನು ಮಾಡಿದರೂ ಕೂಡ ಒಂದು ಪ್ರತ್ಯೇಕವಾದಂತಹ ಕಾನೂನು ನಮ್ಮಲ್ಲಿ ಇರಲಿಲ್ಲ. ಆರ್ಟಿಕಲ್ 21 ಕೂಡ ಮಕ್ಕಳ ರಕ್ಷಣೆಯ ಕುರಿತಾಗಿ ಈ ಒಂದು ಇದ್ದರೂ ಕೂಡ ಪ್ರತ್ಯೇಕವಾಗಿ ಮಕ್ಕಳ ರಕ್ಷಣೆಗಾಗಿ ಕಾನೂನು ಇರಲಿಲ್ಲ. ಗೋವಾದಲ್ಲಿ ಇದ್ದಂತಹ ಚೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟ್ 2003 ಅನ್ನೇ ನಮ್ಮ ದೇಶದಲ್ಲಿ ಬಳಕೆಗಾಗಿ ಮಾಡ್ಕೊಳ್ತಾ ಇದ್ರು ಎಂಬುವಂಥ ವಿಚಾರವನ್ನು ಹೇಳ್ತೇನೆ. ಯಾವಾಗ ಈ ಒಂದು ಮಕ್ಕಳನ್ನು ಈ ಒಂದು ಲೈಂಗಿಕ ತೃಷ್ಣೆಗಳಿಗಾಗಿ ದುರ್ಬಳಕೆ ಮಾಡ್ಕೊಳ್ಳೋದಾಯಿತು, ಸಾಕಷ್ಟು ಸ್ವಾಮೀಜಿಗಳು ಕೂಡ ಇದರಲ್ಲಿ ಸಿಲುಕಿಕೊಂಡ್ರು, ದೊಡ್ಡ ಪ್ರಖ್ಯಾತ ನಾಮರೆಲ್ಲ ಈ ಒಂದು ಪ್ರಕರಣದಲ್ಲಿ ಬಂದುಬಿಟ್ರು. ಆಗ ಈ ಒಂದು ಹೋರಾಟಗಳು NGO, ನಾನ್ ಆರ್ಗನೈಸೇಷನ್, NGO, ಸೊ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ಸ್ಗಳು ಇವೆಲ್ಲ. ಸೊ NGOಗಳು, ಹೋರಾಟಗಾರರು, ಇವರೆಲ್ಲ ಹೋರಾಟವನ್ನು ಮಾಡಿ ಈ ಒಂದು ಹೊಸದಾದಂತಹ ಕಾಯಿದೆಯು ಬರಲೇಬೇಕು, ಪ್ರತ್ಯೇಕ ಕಾನೂನು ಬರಲೇಬೇಕು ಅಂತ ಹೇಳಿ ಈ 2012 ನವೆಂಬರ್ 14 ಈ ಒಂದು ಆ್ಯಕ್ಟನ್ನು ತರಲಾಗಿದೆ. ಇನ್ನು ಈ ಒಂದು ಆ್ಯಕ್ಟರ್ಗೆ 2019ರಲ್ಲಿ ಅಮೆಂಡ್ಮೆಂಟ್, ತಿದ್ದುಪಡಿಯನ್ನು ಕೂಡ ಮಾಡಿ
ಇದು ಲೈಫ್ ಇಂಪ್ರಿಸಾನ್ಮೆಂಟ್, ಡೆತ್ ಪನಿಷ್ಮೆಂಟ್ ಕೊಡುವ ತನಕ ಕೂಡ ಇದನ್ನು ವಿಸ್ತರಿಸಲಾಗಿದೆ. ಅಂದರೆ ತಿಳಿದುಕೊಳ್ಳಿ, ಈ ಒಂದು ಪ್ರಕರಣದಲ್ಲಿ ಸಿಲುಕಿದ್ದೇ ಆದರೆ ನೀವು ಇದರ ಗಾಂಭೀರ್ಯ ಘನತೆಗೆ ಹೇಳ್ತಾ ಹೋಗ್ತಾನೆ. ನೀವು ಅದನ್ನು ಹೊರಗಡೆ ಬರಲಿಲ್ಲ ಅಂದರೆ ಇಡೀ ನಿಮ್ಮ ಜೀವನವೇ ಸರ್ವನಾಶ ಆಗುತ್ತೆ, ಡೆತ್ ಸೆಂಟೆನ್ಸ್ವರೆಗೂ ಹೋಗುತ್ತೆ, ಆಜೀವ ಪರ್ಯಂತ ಕಾರಾಗೃಹ ವಾಸವನ್ನು ಅನುಭವಿಸಬೇಕಾಗುತ್ತದೆ, ಮತ್ತು ಇಡೀ ಕುಟುಂಬವೇ ಸರ್ವನಾಶ ಆಗೋಗ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಆಗೋಗ್ಬಿಡುತ್ತೆ. ಆದ್ದರಿಂದ ಇದೆಲ್ಲವನ್ನು ಕೂಡ ಸೀರಿಯಸ್ ಅಫೆನ್ಸ್ ಅಂತ ತಿಳ್ಕೊಂಡು ಬಹಳ ಎಚ್ಚರಿಕೆಯಿಂದ ಯುವಕರು, ಮಕ್ಕಳು, ಅಪ್ರಾಪ್ತ ವಯಸ್ಕರು ನಡೆದುಕೊಳ್ಳಬೇಕು. ಮಕ್ಕಳ ಮೇಲೆ ಎಚ್ಚರಿಕೆಯನ್ನು ಪೋಷಕರು ಕೂಡ ಇಟ್ಟಿರಬೇಕು ಅಂತ ಹೇಳಿ ನಾನು ಇಲ್ಲಿ ಹೇಳ್ತೇನೆ. ನೋಡಿ, ಈ ಒಂದು ಕಾನೂನಿನಲ್ಲಿ ಈಗ ನಾವು ಕ್ರಿಮಿನಾಲಜಿನಲ್ಲಿ ನಾವು ಹೇಳ್ತೇವೆ, ಈ ಒಂದು ಇನ್ನೋಸೆಂಟ್ ಪ್ರೂವನ್ ಟಿಲ್ ಗಿಲ್ಟಿ ಅಂತ ಹೇಳಿ, ಯಾವಾಗ ದೋಷವು ಸಾಬೀತು ಆಗುತ್ತೋ ಅಥವಾ ಅಪರಾಧ ಸಾಬೀತಾಗುವವರೆಗೂ ಕೂಡ ಆ ಒಂದು ಆರೋಪಿಯನ್ನು ನಿರ್ದೋಷಿ ಅಂತಲೇ ಪರಿಗಣಿಸಬೇಕು ಅಂತ ಕ್ರಿಮಿನಲ್ ಕಾನೂನು ಹೇಳುತ್ತೆ. ಆದರೆ ಈ ಒಂದು ಆ್ಯಕ್ಟಿನಲ್ಲಿ ಅದು ಅನ್ವಯ ಆಗುವುದಿಲ್ಲ. ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ಇವನು ದೋಷಿ ಅಂತಾನೇ ಪೂರ್ವಭಾವಿಸಿ ಪ್ರಿಸುಂಪ್ಷನ್ ಮಾಡಿ ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬಹುದಾಗಿದೆ. ಅರೆಸ್ಟ್ ಮಾಡಿ ಅವರನ್ನು ಕಂಪ್ಲೇಂಟ್ಗಳನ್ನು ತೆಗೆದುಕೊಂಡು ಅರೆಸ್ಟ್ ಮಾಡಿ ನಂತರ ಆ ಒಂದು ಪ್ರಕ್ರಿಯೆಯು ಪ್ರಾರಂಭ ಆಗುತ್ತೆ. ಮತ್ತು ಇದು ನಾನ್ ಬೇಲಬಲ್ ಅಫೆನ್ಸ್, ಅಂದರೆ ಸದ್ಯಕ್ಕೆ ಬೇಲ್ ಅಂದರೆ ಬಹಳ ಸುಲಭವಾಗಿ ಬೇಲ್ ಸಿಗೋದಿಲ್ಲ. ನಾನ್ ಬೇಲಬಲ್ ಅಂದರೆ ಅದು ಬಹಳಷ್ಟು ಪ್ರೈಮಾಫಿಸಿಗಳನ್ನು ನೋಡಿ, ಸಾಕ್ಷಿಗಳನ್ನು ನೋಡಿ, ಕೊಟ್ಟು ಆರ್ಗ್ಯುಮೆಂಟ್ ಮಾಡಿ ಕೋರ್ಟಿಗೆ ಕನ್ವಿನ್ಸ್ ಆದರೆ ಮಾತ್ರ, ಬಹಳ ಕಠಿಣ ಸ್ಥಿತಿಯಲ್ಲಿ ಮಾತ್ರ ಜಾಮೀನು ಪಡೆದುಕೊಳ್ಳಬಹುದೇ ಹೊರತು ಮಿಕ್ಕ ಪ್ರಕರಣಗಳಲ್ಲೆಲ್ಲ ಏನಾಗುತ್ತೆ, ಈ ಒಂದು ಜಾಮೀನು ಅನ್ನೋದು ಸಿಗೋದು ಬಹಳ ಕಷ್ಟ ಆಗುತ್ತೆ, ಬಹಳ ಕಠಿಣವನ್ನಾಗಿ ಮಾಡಿದೆ. ಅಂದರೆ ಮಕ್ಕಳ ತಂಟೆಗೆ ಯಾರು ಹೋಗಬಾರ್ದು, ಮಕ್ಕಳು ದೇವರಿದ್ದಾಗೆ, ಅಮಾಯಕ ಮಕ್ಕಳ ಬಲಿಪಶುಗಳಾಗಿ ಮಾಡ್ಕೋಬಾರ್ದು ಅಂತ ಹೇಳಿ ಈ ಕಾನೂನನ್ನು ಕಠಿಣಗೊಳಿಸಲಾಗಿದೆ. ಇನ್ನು ಈ ಒಂದು ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಯಾವ ಒಂದು ಮಾನದಂಡಗಳಿರಬೇಕು ಅಂತ ಹೇಳಿದ್ರೆ, ಮಕ್ಕಳನ್ನು ಈಗ ನೋಡಿ, ಉದಾಹರಣೆಗೆ ಶಾಲೆಗಳಲ್ಲಿ ಆಗ್ತಾ ಇರಬಹುದು, ಕಾಲೇಜುಗಳಲ್ಲಿ ಆಗ್ತಾ ಇರ್ಬೋದು. ಇದನ್ನು ಬಂದು ಹೇಳಿಕೊಂಡ್ರೆ ಪೋಷಕರಿಗೆ ಏನು ಮಾಡಿಬಿಡ್ತಾರೋ, ನಾಳೆ ನನಗೆ ಸ್ಕೂಲಿಗೆ ಕಳಿಸೋದಿಲ್ವಾ, ಕಾಲೇಜ್ಗೆ ಕಳಿಸ್ತೇ ಇದು ಮಾಡಿಬಿಡ್ತಾರೋ, ಏನೋ ಗಲಾಟೆಗಳಾಗುತ್ತೋ, ಇನ್ನೇನಾಗುತ್ತೋ, ನಾಳೆ ನನಗೆ ವಿದ್ಯೆಗೆ ತೊಂದರೆ ಆಗುತ್ತೋ, ಅಥವಾ ನಾನು ಇದನ್ನು ಹೇಳ್ಕೋಬೇಕೋ ಬೇಡವೋ ಎಂಬುವಂತಹ ಒಂದು ಆತಂಕದಲ್ಲಿ ಮಕ್ಕಳುಗಳು ಇರ್ತಾರೆ. ಭಯಗಳಿರುತ್ತೆ. ಏನು ಹೇಳ್ಕೊಳ್ಳದೆ ಇರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಇರುತ್ತೆ. ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೇವೆ, ನಿಜಕ್ಕೂ ಇದು ಕಲ್ಪನೆಗೂ ಕೂಡ ಸಿಗೋದಿಲ್ಲ. 5 ವರ್ಷದ ಮಗು, 6 ವರ್ಷದ ಮಗುವನ್ನು ಕೂಡ ಇವರು ಬಳಕೆ ಮಾಡ್ಕೊಳ್ತಾ ಇರ್ತಾರೆ ಈ ರೀತಿಯಾಗಿ ಅಂತ ಹೇಳಿದ್ರೆ ನಾವು ಇನ್ನೇನು ಹೇಳೋಣ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಮಕ್ಕಳ ಕಂಪ್ಲೇಂಟನ್ನು ಕೊಡಬೇಕು ಅಂತೇನಿಲ್ಲ. ಆ ಒಂದು ಕೃತ್ಯದ ಬಗ್ಗೆ ಯಾರಿಗೆ ಗೊತ್ತಿರುತ್ತೋ ಅವರು ಕಂಪ್ಲೇಂಟ್ ಕೊಡಬಹುದು, ಮಕ್ಕಳ ಒಂದು ಪೋಷಕರು ಕಂಪ್ಲೇಂಟ್ ಕೊಡಬಹುದು, ಮತ್ತು ಈ ವಿಷಯ ಯಾರಿಗೆ ಗೊತ್ತಿರುತ್ತೋ ಅವರು ಕೊಡಬಹುದು. ಈ ಕಂಪ್ಲೇಂಟನ್ನು ರೈಟಿಂಗ್ನಲ್ಲಿ ಕೊಡಬೇಕು ಅಂತಲೂ ಏನಿಲ್ಲ, ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ಸಾಕಾಗುತ್ತೆ. ಮತ್ತು ಈ ಒಂದು ಕೃತ್ಯ ಗೊತ್ತಿದ್ದು ಕೂಡ ಅವರು ಬಂದು ಪೊಲೀಸರಿಗೆ ಆಗಲಿ, ಲೀಗಲ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಕರಿತೀವಿ, ಆರಕ್ಷಕ ಠಾಣೆಗಳಿಗೆ ದೂರನ್ನು ಕೊಡದೆ ಹೋದರೆ ಅಥವಾ ಚೈಲ್ಡ್ ಪ್ರೊಟೆಕ್ಷನ್ ಇದಕ್ಕೆ ದೂರನ್ನು ಕೊಡದೆ ಹೋದರೆ, ತಿಳಿಸದೆ ಹೋದರೆ ಅದು ಕೂಡ ಅಪರಾಧವೇ ಆಗುತ್ತೆ. ನಿಮಗೆ ಆ ಒಂದು ಘಟನೆ ಮಗುವಿನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಗೊತ್ತಿದ್ದರೂ ನೀವು ಅದನ್ನು ಕೊಡದೆ ಹೋದರೆ, ದೂರು ಕೊಡದೆ ಹೋದರೆ, ನೋಡಿಕೊಂಡು ಸುಮ್ಮನೆ ಇದ್ದರೆ ಬೇರೆ ಪ್ರಕರಣಗಳಂತೆ ಅಲ್ಲ, ಇದು ನಿಮ್ಮ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಮೇಲೂ ಕೂಡ ಕೇಸನ್ನು ದಾಖಲು ಮಾಡಿ ಶಿಕ್ಷೆಯನ್ನು ಕೊಡಬಹುದಾಗಿದೆ. ಅಷ್ಟರ ಮಟ್ಟಿಗೆ ಒಂದು ಮಗುವಿನ ಮೇಲೆ ದೌರ್ಜನ್ಯ ಆದರೆ ಇಟ್ ಈಸ್ ಯುವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ಟು ಕಮ್ ಫಾರ್ವರ್ಡ್ ಟು ದ ಲೀಗಲ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಟು ಫೈಲ್ ಎ ಕಂಪ್ಲೇಂಟ್ ಅಂತ ಹೇಳುತ್ತೆ ಈ ಒಂದು ಕಾನೂನು. ಆದ್ದರಿಂದ ತಿಳಿದಂಥವರು ಕೂಡ ಕೊಡಬಹುದಾಗಿದೆ. ಇನ್ನು ಹೇಗೆ ಕೊಡಬಹುದು, ನಾನೀಗಾಗಲೇ ಹೇಳಿದೆ, ರಿಟರ್ನಲ್ಲೇ ಇರಬೇಕು ಅಂತೇನಿಲ್ಲ, ಓರಲ್ಲಾಗಿ ಹೇಳ್ಬೋದು, ಪೇರೆಂಟ್ಸ್ಗಳು ಹೇಳ್ಬೋದು, ಗೊತ್ತಿರೋರು ಹೇಳ್ಬೋದು. ಮತ್ತು ಈ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಆ ಮಗು ಇರುವಂತಹ ವಾಸಸ್ಥಳ ಆಗಿರಬಹುದು, ಅಥವಾ ಆ ಮಗುವಿಗೆ ಕಂಫರ್ಟಬಲ್ ಎಲ್ಲಿರುತ್ತೋ, ಆ ದೇವಸ್ಥಾನದಲ್ಲೋ ಪಾರ್ಕಲ್ಲೋ ಆ ಮಗು ಎಲ್ಲಿ ಆಟ ಆಡ್ತೋ ಅಂತಹ ಸ್ಥಳದಲ್ಲಿ ಹೋಗಿ ತಗೋಬೇಕಾಗುತ್ತೆ ಆ ಒಂದು ಕಂಪ್ಲೇಂಟನ್ನು. ಈ ತೆಗೆದುಕೊಳ್ತಕ್ಕಂಥ ಪೊಲೀಸರು ಕೂಡ ಅಷ್ಟೇ ಸಮವಸ್ತ್ರಗಳಲ್ಲಿ ಹೋಗಬಾರ್ದು, ಯೂನಿಫಾರ್ಮಲ್ಲಿ ಹೋಗಬಾರ್ದು. ಅಂದರೆ ಮಕ್ಕಳಿಗೆ ಭಯ ಆಗುತ್ತೆ. ಆದ್ದರಿಂದ ಮಕ್ಕಳ ಮನಸ್ಸು ತುಂಬ ಮೃದು
ಅಂತ ನಾವು ಕರಿತೇವೆ. ಆದ್ದರಿಂದ ಮಕ್ಕಳ ಮನಸ್ಸಿಗೆ ನೋವಾಗದಂತೆ, ಭಯವಾಗದಂತೆ, ಮಕ್ಕಳನ್ನು ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಿವಿಲ್ ಡ್ರೆಸ್ಸಿನಲ್ಲಿ ಹೋಗಿ, ಅದರಲ್ಲಿಯೂ ಕೂಡ ಒಂದು ಲೇಡಿ ಇನ್ಸ್ಪೆಕ್ಟರ್, ಲೇಡಿ ಪೊಲೀಸ್ ಅಧಿಕಾರಿನೇ ಹೋಗಿ ಆ ಒಂದು ಹೇಳಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಆ ಒಂದು ಹೇಳಿಕೆ ತೆಗೆದುಕೊಂಡ ನಂತರ ಆ ಮಗುವನ್ನು ಫಸ್ಟ್ ಮೆಡಿಕಲ್ ಎಕ್ಸಾಮಿನ್ಗೆ ಕರ್ಕೊಂಡು ಹೋಗಿ ಮೆಡಿಕಲ್ MLCಗಳನ್ನು ಮಾಡಿಸುವಂಥದ್ದು ಕೂಡ ಕರ್ತವ್ಯ ಆಗುತ್ತೆ. ಆದ್ದರಿಂದ ಆ ಒಂದು ಮೆಡಿಕಲ್ ತೆಗೆದುಕೊಳ್ಳೋಕ್ಕೆ ಹೋದಾಗ ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಅಂತ ಹೇಳಿದರೆ ಯಾವುದು ಹತ್ತಿರ ಇರುತ್ತೋ ಅದಕ್ಕೆ ಹೋಗ್ಬೋದು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತುಂಬ ಎಲ್ಲೋ ದೂರ ಇರುತ್ತೆ ಅಂತ ಇಟ್ಕೊಳ್ಳೋಣ, ಪಕ್ಕದಲ್ಲೇ ಪ್ರೈವೇಟ್ ಇದ್ದರೆ ಇಮಿಡಿಯೇಟ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ಬೋದು. ಇಲ್ಲ ಇದು ಕೇಸ್ ಆಗುತ್ತೆ, ಇದು ಸುಮ್ಮನೆ MLC ಮಾಡಬೇಕು, ಇನ್ವೆಸ್ಟಿಗೇಷನ್ನು, ಕೋರ್ಟ್ ಕಲಿಬೇಕು, ನಾವು ಮಾಡೋದಿಲ್ಲ ಅಂತ ಏನಾದ್ರೂ ವೈದ್ಯರುಗಳು, ಡಾಕ್ಟರ್ಗಳು ಏನಾದರೂ ರೆಫ್ಯೂಸ್ ಮಾಡಿದರೆ ಆಗ ಇದನ್ನು ಮೆಡಿಕಲ್ ನೆಗ್ಲಿಜೆನ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರ ಮೇಲೆ ಕೂಡ, ವೈದ್ಯರ ಮೇಲೆ ಕೂಡ ಕೇಸನ್ನು ದಾಖಲಿಸಬಹುದಾಗಿದೆ. ನೋಡಿ ಎಷ್ಟು ಕಠಿಣವಾಗಿದೆ ಈ ಕಾನೂನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಈ ಒಂದು ಸಂದರ್ಭಗಳಲ್ಲಿ ನಾವು ವೈದ್ಯರ ಮೇಲೂ ಕೂಡ ಕೇಸನ್ನು ದಾಖಲಿಸಬಹುದು. ಆಮೇಲೆ ನೋಡಿ, ಈ ಒಂದು ಕೇಸನ್ನು ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳ ಒಂದು ಪರವಾಗಿ ರಕ್ಷಣಾತ್ಮಕವಾಗಿ ನಾವು ಕೇಸನ್ನು ಆಡಬೇಕು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಆರ್ಥಿಕವಾಗಿ ನಾವು ಬಲಿಷ್ಠರಲ್ಲ, ನಾವು ಏನು ಮಾಡೋದು ಅಂತ ಹೇಳಿದರೆ ನೀವು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಇರುತ್ತೆ, ನೀವು ಅಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ರೆ, ಅಂದರೆ ಮಕ್ಕಳ ಕಲ್ಯಾಣ ಒಂದು ರಕ್ಷಣೆ ಮಾಡೋದಕ್ಕಾಗಿ ಆ ಒಂದು ಸಂಘಕ್ಕೆ ಹೋಗಿ ನೀವು ಹೇಳಿದ್ರೆ, ವೆಲ್ಫೇರ್ ಕಮಿಟಿಗೆ ಹೋದರೆ ನೀವು ಅಲ್ಲಿ ನಿಮಗೆ ಬೇಕಾದಂಥ ಅನುಕೂಲಗಳನ್ನು ಅವರೇ ಮಾಡಿ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ ಎಂಬುದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಪೊಲೀಸರು ಕೂಡ ಫ್ರೆಂಡ್ಲಿಯಾಗಿ ಇರಬೇಕು, ಪ್ರೀತಿಯಿಂದ ಮಕ್ಕಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತನಿಖೆ ಮಾಡಿ ಹೆಸರುಗಳನ್ನು ತಗೋಬೋದು. ಅಥವಾ ಮಗುವಿಗೆ ಏನಾದರೂ ಕೋರ್ಟಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಅಥವಾ ಅದೆಲ್ಲ ಭಯ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕರ್ಟನ್ ಹಾಕಿ, ಒಂದು ಬುರ್ಕ ಹಾಕಿ ಆ ಹಿಂದೆ ಮಗುವನ್ನು ನಿಲ್ಲಿಸಿ ಮಗುವಿನ ಹೇಳಿಕೆಗಳನ್ನು ನೀವು ತಗೊಳ್ಬೋದು ಅಂತ ಹೇಳುತ್ತೆ. ಅಥವಾ ಏನಾದರೂ ಮಗು ಅಲ್ಲಿಗೆ ಬರೋದೇ ಇಲ್ಲ ಅಂತ ಹೇಳಿದ್ರೆ, ಮಗು ಇರುವ ಸ್ಥಳಕ್ಕೆ ನ್ಯಾಯಾಧೀಶರು, ಮ್ಯಾಜಿಸ್ಟ್ರೇಟ್ಗಳು ಸಿವಿಲ್ ಡ್ರೆಸ್ಸಿನಲ್ಲಿ ಹೋಗಿ ಆ ಒಂದು ಪಾರ್ಕಲ್ಲೋ ದೇವಸ್ಥಾನದಲ್ಲೋ ಹೋಗಿ ಆ ಮಗುವಿನ ಹೇಳಿಕೆಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಸೊ ಫ್ರೆಂಡ್ಲಿ ಎನ್ವಿರಾನ್ಮೆಂಟನ್ನು ಕೊಡಬೇಕಾಗುತ್ತೆ ಎಂಬುದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಈ ಒಂದು ಕಂಪ್ಲೇಂಟನ್ನು ಕೊಡಲೇಬೇಕು, ಗೊತ್ತಿದ್ದರೆ, ಏನಾದರೂ ವಿಚಾರ ಗೊತ್ತಿದ್ದರೆ ಕೊಡಲೇಬೇಕು ಅಂತಲೂ ಕೂಡ ನಾನು ಇಲ್ಲಿ ಹೇಳಿದೆ. ಇನ್ನು NCPCR ಅಂತ ಹೇಳಿ, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಹೇಳಿ ನೀವು ಇಲ್ಲಿ ಕೂಡ ಈ ಒಂದು ದೂರನ್ನು ದಾಖಲಿಸಿದ್ದೆ ಆದಲ್ಲಿ ಮಕ್ಕಳ ಹಿತರಕ್ಷಣೆಯನ್ನು ಅವರು ಕೂಡ ಕಾಪಾಡ್ತಾರೆ. ಮುಖ್ಯವಾಗಿ ಮಗುವಿನ ಹೆಸರು, ವಿಕ್ಟಿಮ್ ಏನಿರ್ತಾರೆ ಆ ಮಗುವಿನ ಹೆಸರು, ಆ ವಿಳಾಸ, ಆ ಪೋಷಕರ ಅಡ್ರೆಸ್ಸು, ಐಡೆಂಟಿಫಿಕೇಷನ್ ಎಲ್ಲವೂ ಕೂಡ ಗೌಪ್ಯವಾಗಿಯೇ ಇರಬೇಕು. ಆ ಮಗು ಬರಲೇಬೇಕು ಅಂತಾಗಲಿ ಅಥವಾ ಆ ಮಗು ಎಲ್ಲಿದೆ, ಆ ಶಾಲೆ ಆಗಲಿ, ಯಾವುದು ಕೂಡ ಗೊತ್ತಾಗಬಾರದು. ಅಂದರೆ ಆ ಮಗು ಯಾರು ಅನ್ನೋದು ಕೂಡ ಸಮಾಜಕ್ಕೆ ಗೊತ್ತಾಗಬಾರ್ದು. ಅಂತಹ ಒಂದು ಪ್ರೊಟೆಕ್ಷನನ್ನು ಮಾಡಲಾಗಿದೆ, ಮಗುವಿನ ಹಿತಾಸಕ್ತಿಯ ದೃಷ್ಟಿಯಿಂದ ಮಾಡಲಾಗಿದೆ. ಇನ್ ದ ಇಂಟ್ರೆಸ್ಟ್ ಆಫ್ ಚೈಲ್ಡ್, ಇನ್ ದ ವೆಲ್ಫೇರ್ ಆಫ್ ಚೈಲ್ಡ್ ದೃಷ್ಟಿಯಿಂದ ಇದನ್ನು ಮಾಡಲಾಗಿದೆ. ಇನ್ನು ಈ ಒಂದು ಚೈಲ್ಡ್ ಫ್ರೆಂಡ್ಲಿ ಆಗಿ ಇರಬೇಕು. ಮತ್ತು ಕೋರ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳುವಾಗ ಲಾಯರ್ಗಳು ಕೂಡ ತುಂಬ ಪ್ರೀತಿಪೂರ್ವಕವಾಗಿ ತೆಗೆದುಕೊಳ್ಳಬೇಕು, ಸರಳವಾದ ಪ್ರಶ್ನೆಗಳನ್ನು ಕೇಳಬೇಕು, ಮಗುವಿಗೆ ಅರ್ಥವಾಗುವ ರೀತಿಯಲ್ಲಿ ಕೇಳಬೇಕು, ಜೋರಾಗಿ ಕೇಳುವಂತೆ ಇಲ್ಲ. ಮತ್ತು ಸಮವಸ್ತ್ರದಲ್ಲಿ ಪೊಲೀಸರು ಬಂದು ದಬಾಯಿಸುವ ಹಾಗೆ ಇಲ್ಲ, ಕೇಳುವ ಹಾಗಿಲ್ಲ. ಪೊಲೀಸರ ಬಿಹೇವಿಯರ್ ಹೆಂಗಿರಬೇಕು ಅಂದರೆ, ನಿನ್ನ ರಕ್ಷಣೆಗೆ ನಾನಿದ್ದೇನೆ ಅಂತ ಹೇಳಿ ರಕ್ಷಣಾತ್ಮಕವಾಗಿ ಪೊಲೀಸರು ವರ್ತಿಸಬೇಕಾಗತ್ತೆ. ಇಷ್ಟೆಲ್ಲ ಕೂಡ ಇದೆ ಈ ಒಂದು ಪೋಕ್ಸೋ ಆ್ಯಕ್ಟಲ್ಲಿ. ವೀಕ್ಷಕರೇ, ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಕಾನೂನನ್ನು ನಾವು ಮಾಡಿದಾಗ, ಎಷ್ಟೇ ಬಲಿಷ್ಠವಾದ ಕಾನೂನುಗಳನ್ನು ಮಾಡಿದಾಗ ಅದು ಬಹಳ ಒಳಿತಿಗಾಗಿ ಕೆಲವನ್ನು ಮಾಡಲಾಗಿರುತ್ತೆ. ನೋಡಿ, ಉದಾಹರಣೆಗೆ ನಾವು RTIನ ತೆಗೆದುಕೊಳ್ಳಿ, ಅದನ್ನು ಮಾಡಿದ್ದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಹೇಳಿ ಈಗ ಅದೇನಾಗುತ್ತೆ, ಬ್ಲ್ಯಾಕ್ ಮೇಲ್ ಅಸ್ತ್ರವಾಗ್ತಾ ಇದೆ. ಮತ್ತು ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಅದನ್ನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡದೇ ಇರಲಿ ಅಂತ ಮಾಡಿದ್ದು ಇವತ್ತು ಅದು ಮಿಸ್ಯೂಸ್ ಆಗ್ತಾ ಇದೆ. ಈ ಪೋಕ್ಸೋ ಆ್ಯಕ್ಟು ಮಕ್ಕಳ ಹಿತರಕ್ಷಣೆಗಾಗಿ ಮಾಡಲಾಯಿತು. ಇದು ಬಹಳ ಕಠಿಣವಾದ ಕಾನೂನು, ಇದು ಹಿತರಕ್ಷಣೆಗಾಗಿ ಇಷ್ಟೆಲ್ಲ ಸೇಫ್ಟಿ ಮಾಡಲಾಯಿತು. ಆದರೆ ಇದು ಕೂಡ ಸಾಕಷ್ಟು ದುರ್ಬಳಕೆ ಆಗ್ತಾ ಇದೆ. ವಕೀಲನಾಗಿ ನನ್ನ ಬಳಿ ನೂರಾರು ಕರೆಗಳು ಮಾಡಿದ್ದಾರೆ. ಸ್ವಂತ ಮಗಳು ತಂದೆಯ ಮೇಲೆ ಆರೋಪಗಳನ್ನು ಮಾಡುವಂಥದ್ದು, ಫ್ಯಾಮಿಲಿ ಡಿಸ್ಪ್ಯೂಟ್ಗಳಾಗೋಗಿರುತ್ತೆ. ನೋಡಿ, ಒಮ್ಮೆ ನಾನು ನೋಡಿದ್ದೇನೆ, ಈ ಒಂದು
ಯಾವುದೋ ಒಬ್ಬರು ಮಿಲಿಟರಿ ಅವರು ಕೋರ್ಟಿಗೆ ಹೋಗಿ ಮಾತಾಡಿದಾಗ ನನ್ನ ಮಗಳು ಇವತ್ತು ನನ್ನ ಮೇಲೆ ನಾನು ಆಕೆಯನ್ನು ಲೈಂಗಿಕವಾಗಿ ಬಳಸ್ಕೊಂಡೆ ಅನ್ನುವಂತಹ ಒಂದು ಪೋಕ್ಸೋ ದೂರನ್ನು ದಾಖಲು ಮಾಡಿಬಿಟ್ಲು. ನನಗೆ ಹೃದಯವೇ ಸ್ತಂಭನ ಆಗೋಯ್ತು, ಭೂಮಿ ಬಾಯಿ ಬಿಡಬಾರ್ದ, ಇಲ್ಲೇ ನಾನು ಹೋಗ್ಬಿಡಬಾರ್ದ ಅಂತ ಅನ್ನಿಸ್ತು ಅಂತ ಹೇಳಿ ಆ ಸೈನಿಕ ತುಂಬ ಗೊಳುವಂಥ ಹತ್ತು ನನ್ನ ಕಡೆ ಕರೆ ಮಾಡಿ ಮಾತನಾಡಿದ್ರು. ಏನು ಸರ್ ಈ ಥರ ಎಲ್ಲ ಆಗೋಗ್ಬಿಟ್ರೆ, ಗಂಡ ಹೆಂಡತಿಯ ಒಂದು ಡಿಫ್ರೆನ್ಸ್ ಇದೆ, ಡಿಸ್ಪ್ಯೂಟ್ ಇದೆ, ಡೈವರ್ಸ್ಗೆ ಹೋಗಿದ್ದೀವಿ, ಆದರೆ ಮಗುವನ್ನೆಲ್ಲ ಈ ರೀತಿಯಾಗಿ ಬ್ರೈನ್ ವಾಶ್ ಮಾಡಿ ಕರೆಸ್ಕೊಂಡು ಮಗುವಿನ ಮುಖಾಂತರ ತಂದೆಯ ಮೇಲೆ ಆರೋಪ ಮಾಡುವಂಥದ್ದು. ಸೊ ಹೀಗೆ ಹಲವಾರು ಯಾರ ಮೇಲೆ ಬೇಕಾದ್ರೂ ಕೂಡ ಈ ಒಂದು ಕಾನೂನು ದುರ್ಬಳಕೆ ಆಗ್ತಾ ಇದೆ. ಏನಾದರೂ ಬಡ ಮಕ್ಕಳು ಏನಾದ್ರು ಶ್ರೀಮಂತ ಹೆಣ್ಣು ಮಕ್ಕಳನ್ನು ಏನಾದ್ರು ಪ್ರೀತಿ ಮಾಡಿಬಿಟ್ಟಿದೆ ಆದಲ್ಲಿ ಆಗ ಅವರೆಲ್ಲ ಈ ಅಸ್ತ್ರವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಡೀ ಅವರ ಕುಟುಂಬವೇ ಸರ್ವನಾಶ ಆಗುವಂತೆ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಆ ಸಿನಿಮಾ ನೋಡಿ ಅದರಲ್ಲೂ ಕೂಡ ಬಹಳ ಚೆನ್ನಾಗಿ ಇದನ್ನು ಭಾವನಾತ್ಮಕವಾಗಿ ತೋರಿಸಿದ್ದಾರೆ. ಆದ್ದರಿಂದ ಸೊ ಇಲ್ಲಿ ನಾವು ನೋಡಬೇಕಾಗಿರೋದಿಷ್ಟೇ, ಮಕ್ಕಳನ್ನು ನಾವು ದೇವರಂತ ಕರೆದಿದ್ದೇವೆ. ಅಪವಿತ್ರವಾದಂಥ ಮಕ್ಕಳಿಗೆ ಮುಕ್ತವಾದಂತಹ ಪವಿತ್ರ ವಾತಾವರಣವನ್ನು ಕೊಡೋಣ. ಮತ್ತು ಕಾನೂನಿನ ಈ ನೆಲದ ಮಣ್ಣಿನ ಕಾನೂನನ್ನು ತಿಳಿಸಲೇಬೇಕು. ನೀವು ವಿದ್ಯೆ ಕೊಡದೆ ಹೋದ್ರೆ ಈ ದೇಶದ ಕಾನೂನನ್ನು ತಿಳಿಸಿ, ಇಲ್ಲ ಅಂದರೆ ನಾಳೆ ಜೀವನ ಬರದಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನೋಡಿ, ನೂರಾರು ಪ್ರಕರಣಗಳು ನಾನು ನೋಡ್ತಾ ಇದ್ದೇನೆ. ತಾಯಿ ಮಗುವನ್ನು ಉಪಯೋಗಿಸಿಕೊಂಡು ತಂದೆಯ ಮೇಲೆ ಆರೋಪಗಳನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ತಂದೆಯು ಮಗುವನ್ನು ಉಪಯೋಗಿಸಿಕೊಂಡು ತಾಯಿಯ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಇನ್ಯಾರೋ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ವೈಯಕ್ತಿಕ ದ್ವೇಷಗಳಿದ್ದರೆ ಇಂತಹ ಕಾನೂನುಗಳನ್ನು ಹಾಕಿಬಿಡ್ತಕ್ಕಂಥದ್ದು, ಇಂತಹ ಒಂದು ದೂರುಗಳನ್ನು ದಾಖಲು ಬಿಡ್ತಕ್ಕಂಥದ್ದು, ಇದೆಲ್ಲವೂ ಆಗ್ತಾ ಇದೆ. ಅಧಿಕಾರ, ಅಂತಸ್ತು, ಶ್ರೀಮಂತಿಕೆ, ಹಣದ ಮದ, ಸ್ವಪ್ರತಿಷ್ಠೆ, ಈ ಎಲ್ಲ ಕಾರಣಗಳಿಗಾಗಿ ಬಡವರ ಒಂದು ಮೇಲೆ ಇದು ಒಂದು ಬ್ರಹ್ಮಾಸ್ತ್ರವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಪ್ರಖ್ಯಾತ ನಾಮರ ಹೆಸರನ್ನು ಅವರ ಗೌರವಕ್ಕೆ ಧಕ್ಕೆ ತರುವುದಕ್ಕೆ, ಅವರ ಚ್ಯುತಿ ತರೋದಕ್ಕೋಸ್ಕರ ಕೂಡ ಈ ಒಂದು ಆ್ಯಕ್ಟನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಯಾವುದೇ ಒಂದು ದೂರು ದಾಖಲು ಮಾಡಿದ ತಕ್ಷಣ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ ಮತ್ತು ಕಳಕಳಿ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಹಿತರಕ್ಷಣೆಗಾಗಿ ಕಾನೂನನ್ನು ಮಾಡಿ, ಆದರೆ ಯಾವ ಒಂದು ಇದೇ ಆಗಿರಬಹುದು, ದೂರ ಆಗಿರಬಹುದು, ಪ್ರತಿವಾದಿಯಾಗೂ ಕೂಡ ನೀವು ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡಲೇಬೇಕಾಗತ್ತೆ. ಮತ್ತು ಈ ರೀತಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ, ಏಕಪಕ್ಷೀಯವಾಗಿ ನೀವು ಈ ರೀತಿ ಮಾಡಿಬಿಟ್ರೆ ಅದು ಬಲವಾದಂತಹ ಕಾನೂನು ನಿಜ. ಆದರೆ ನಮ್ಮ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, 99 ಅಪರಾಧಿಗಳು ತಪ್ಪಿಸಿಕೊಂಡು ಹೋದರೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಇದೆ. ಆದ್ದರಿಂದ ಸೊ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಅಮಾಯಕರ ಮೇಲೆ ಇಂತಹ ದೌರ್ಜನ್ಯ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಖ್ಯಾತ ನಾಮರ ಮೇಲೆ ಇಂತಹ ಪ್ರಕರಣಗಳಾಗ್ತಾ ಇದೆ. ಇದೆಲ್ಲವೂ ಕೂಡ ನಿಲ್ಲಬೇಕು. ಮತ್ತು ಪಾರದರ್ಶಕತೆಯಿಂದ ಇಬ್ಬರ ಮಾತನ್ನು ಕೇಳಬೇಕು. ಮತ್ತು ಪೋಕ್ಸೋ ಆದ ತಕ್ಷಣವೇ ಕಠಿಣ ಹೃದಯದವರಾಗಿ ನಡೆದುಕೊಳ್ಳಬಾರದು. ಆ ಒಂದು ಸಂದರ್ಭಗಳು ಹೇಗಿದೆ, ಸಾಕ್ಷಿಗಳು ಏನಿದೆ, ಇದನ್ನು ಸರಿಯಾಗಿ ಸೂಕ್ತವಾಗಿ ಪರಿಶೀಲಿಸಬೇಕು. ನ್ಯಾಯಮೂರ್ತಿಗಳಲ್ಲಿಯೂ ಕೂಡ ಹೃದಯವಂತಿಕೆ ಇರಬೇಕು, ಮಾನವೀಯತೆ ಇರಬೇಕು. ಎಷ್ಟೋ ಬಾರಿ ಒಂದು ಚಿಕ್ಕ 5 ವರ್ಷದ ಮಗುನ 60 ವರ್ಷದ ಅವರು ಮಾಡಿಬಿಟ್ಟಿರ್ತಾರೆ ಅನ್ನೋ ಆರೋಪ ಇರುತ್ತೆ. ಹಾಗೆ ಎಷ್ಟೋ ಬಾರಿ ಒಂದು 15 ವರ್ಷದ ಹುಡುಗಿ ಅಥವಾ 17 ವರ್ಷದ ಹುಡುಗಿಯನ್ನು 19 ವರ್ಷದ ಹುಡುಗನೋ ಏನೋ ಒಂದು ಪ್ರೀತಿ ಮಾಡಿರ್ತಾರೆ. ಅದು ಏನೋ ಒಂದು ತಿರ್ಗ ವೈಯಕ್ತಿಕ ಗ್ರಿಡ್ಜ್ಗಾಗಿ ಇನ್ನೇನೇನೇನೋ ಪ್ರಕರಣಗಳನ್ನು ದಾಖಲು ಮಾಡಿ ಅವರನ್ನು ಕಂಟ್ರೋಲ್ಗೆ ಇಟ್ಕೊಂಡಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅಮಾಯಕದ ಕುಟುಂಬ ಸರ್ವನಾಶ ಆಗುತ್ತೆ. ಸೊ ಆದ್ದರಿಂದ ಯಾವುದನ್ನೇ ಆಗಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಲೇಬೇಕು. ಮತ್ತು ಇದು ಧೃತಿಗೆಡಬೇಡಿ. ಅನ್ಯಾಯಕ್ಕೆ ಒಳಗಾಗಿದ್ದೇ ಆದಲ್ಲಿ ಖಂಡಿತವಾಗಿ ಧೈರ್ಯದಿಂದ ಹೋರಾಟ ಮಾಡಿ, ನಿಮ್ಮ ವಿರುದ್ಧ ಯಾವುದೇ ತರಹದ ಪಿತೂರುಗಳನ್ನು ಮಾಡಿ ದೂರುಗಳನ್ನು ದಾಖಲು ಮಾಡಿದರೆ ಆ ಸಾಕ್ಷಿಗಳು ಸುಳ್ಳು, ಅವರು ಕೊಟ್ಟಿರ್ತಕ್ಕಂಥದ್ದು ಸುಳ್ಳು ಅನ್ನೋದನ್ನು ಪ್ರಶ್ನಿಸುವ ಮುಖಾಂತರ ವ್ಯಕ್ತಿಗಳನ್ನು ಮತ್ತು ವಸ್ತುಗಳನ್ನು ಮತ್ತು ವಿಷಯಗಳನ್ನು, ಸಾಕ್ಷಿಗಳನ್ನು ವಿಮರ್ಶಿಸಿ, ವಿಶ್ಲೇಷಿಸಿ, ಪ್ರಶ್ನಿಸುವ ಮೂಲಕ ಅದು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡಿ ಧೈರ್ಯವಾಗಿ ನೀವು ಅಮಾಯಕರು ಅಂತ ಹೇಳಿ ರುಜುವಾತು ಮಾಡಿಕೊಂಡು ಆಚೆ ಬರುವುದಕ್ಕೆ ನೀವು ಪ್ರಯತ್ನವನ್ನು ಮಾಡಿ, ಧೈರ್ಯವನ್ನು ಕೆಡಬೇಡಿ, ಧೃತಿಯನ್ನು ಕೆಡಬೇಡಿ ಅಂತ ಹೇಳಿ ನಾನು ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಸೊ ಒಟ್ಟಾರೆಯಾಗಿ ಈ ಪೋಷಕರು ಮಕ್ಕಳನ್ನು
ಬಹಳ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ, ಜವಾಬ್ದಾರಿಯಿಂದ ಇರಲಿ. ಮಕ್ಕಳು ಕೂಡ ಅಷ್ಟೇ, ನಿಮ್ಮ ಜವಾಬ್ದಾರಿಗಳನ್ನು ನೀವು ಅರಿತುಕೊಂಡು, ಎಲ್ಲದಕ್ಕೂ ಒಂದು ಸಮಯ ಇರುತ್ತೆ, ಒಂದು ವಯಸ್ಸಿರುತ್ತೆ. ಆಗ ನೀವು ಏನನ್ನು ಬೇಕಾದರೂ ಕೂಡ ಮಾಡಬಹುದು. ಪ್ರತಿಯೊಂದು ಜೀವನದಲ್ಲಿ ಒಂದು ಸಂತೋಷವನ್ನು ಪಡೆಯಲಿಕ್ಕೆ, ಆನಂದವನ್ನು ಪಡೆಯಲಿಕ್ಕೆ ಪ್ರತಿಯೊಂದಕ್ಕೂ ಒಂದು ಹಂತಗಳಿದ್ದಾವೆ. ಆ ಹಂತಗಳಿಗೆ ಹೋದಾಗ ನೀವು ಎಲ್ಲವನ್ನೂ ಕೂಡ ಅನುಭವಿಸಬಹುದು. ಮತ್ತು ಅಲ್ಲಿಯವರೆಗೂ ಕೂಡ ಸಂಯಮ, ತಾಳ್ಮೆ, ಸಮಾಧಾನದಿಂದ ಇದ್ದು ಪರಸ್ಪರ ಒಬ್ಬರನ್ನು ಗೌರವಿಸ್ತಾ, ಮತ್ತು ಈ ಒಂದು ಯಾರನ್ನು ಸುಮ್ಮನೆ ದೋಷವನ್ನು ಮಾಡಿ, ದೋಷಾರೋಪವನ್ನು ಮಾಡಿ, ದೋಷಿಯನ್ನಾಗಿ ಆತನನ್ನು ಮಾಡಿ ಹಾಳು ಮಾಡುವ ಪ್ರಯತ್ನಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇರಿ. ಮತ್ತು ಈ ಒಂದು ಸ್ಕೂಲಿನ, ಕಾಲೇಜಿನ ಸಂದರ್ಭಗಳಲ್ಲಿ ನಿಮಗೇನಾದ್ರೂ ಈ ರೀತಿಯಾಗಿ ಆಗಿದೆ ಆದಲ್ಲಿ ಮುಕ್ತವಾಗಿ, ಧೈರ್ಯವಾಗಿ ನೀವು ವಕೀಲರ ಬಳಿ ಹೇಳ್ಕೊಳ್ಳಿ. ನಿಮಗಾದಂತಹ ಅನ್ಯಾಯಕ್ಕೆ ನೀವು ನ್ಯಾಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಕಾನೂನಲ್ಲಿ ಸಾಕಷ್ಟು ಸಡಿಲಗಳನ್ನು ಮಾಡಬೇಕಾಗತ್ತೆ. ಹಾಗೂ ಕೆಲವೊಮ್ಮೆ 14, 19 ಅಥವಾ 18 ವರ್ಷದ ಒಳಗಡೆ ಇರೋರೇ ಇರಬಹುದು. ಏನಾದರೂ ಒಂದು ಸಣ್ಣ ಪ್ರೀತಿ ಪ್ರೇಮ ಅಂತ ಮಾಡಿಕೊಂಡಾಗ ಅಲ್ಲಿ ಒಂದು ಮಾಫಿಯನ್ನು ಊಫಿ ಅರ್ಥದಲ್ಲಿ ಮಾಡಲಾಗ್ತಾ ಇದೆ. ಆದ್ದರಿಂದ ಕೆಲವು ಸೆಕ್ಷನ್ಗಳನ್ನು ಹಾಕಿ ಕೇವಲ ಫೈನ್ಗಳನ್ನು ಹಾಕಲಾಗ್ತಾ ಇದೆ. ಆದ್ದರಿಂದ ಸ್ವಲ್ಪ ರಿಲ್ಯಾಕ್ಸೇಷನನ್ನು ಕೊಡಬೇಕು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.